ಅಥಣಿ ಪಟ್ಟಣದಲ್ಲಿ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗಸ್ತಿ ಕುಟುಂಬವೊಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದೆ. ಕಲ್ಲು ಗಣಿಗಾರಿಕೆಯಿಂದ ಉಂಟಾಗುತ್ತಿರುವ ಧೂಳಿನ ಸಮಸ್ಯೆಯಿಂದ ಕಳೆದ 10 ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿರುವ ಈ ಕುಟುಂಬ ಇದೀಗ ನ್ಯಾಯಕ್ಕಾಗಿ ಬೀದಿಗಿಳಿದಿದೆ. ಗಸ್ತಿ ಕುಟುಂಬದವರು ಹೇಳುವಂತೆ ಸುಮಾರು 10 ವರ್ಷಗಳಿಂದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಗಣಿಗಾರಿಕೆಯ ಧೂಳು ಮನೆಗಳಿಗೆ ನುಗ್ಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಅವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಥಣಿ ತಹಶೀಲ್ದಾರ್ ಕಚೇರಿ ಎದುರು ಹಸುವನ್ನು ಕಟ್ಟಿಹಾಕಿ ವಿನೂತನವಾಗಿ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸುಡು ಬಿಸಿಲಿನಲ್ಲಿಯೇ ಮಕ್ಕಳೊಂದಿಗೆ ಕುಳಿತು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿರುವ ಕುಟುಂಬದ ದೃಶ್ಯ ಎಲ್ಲರ ಮನಕಲಕುವಂತಿತ್ತು. ಸ್ಥಳೀಯರು ಸಹ ಈ ಕುಟುಂಬಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು, ತಕ್ಷಣವೇ ಸಂಬಂಧಿತ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ದು ಇಲ್ಲಿ ಕಟ್ಟಿಗೆ ರೋಡ್ಲಿ ನಮ್ಮ ಮನೆ ಐತ್ರಿ. ನಮ್ಗೆ 12 ಎಕರೆ ಹೊಲ ಐತ್ರಿ. ನಮ್ಮ ಹೊಲದ ಹೊಸಕ್ಕೆ ರೆಡ್ಡಿ ಕರ್ಸರ್ ಐತ್ರಿ. ಕಡಿಮೆ ಕಲ್ಲು ಹೊಡಿದ್ರಿ. ಆಗ ಕಡಿಮೆ ನಮ್ಗೆ ಧೂಳು ಬಂದು ಬೆಳೆ ಹಾನಿ ಆಲತ್ರಿ. ಮತ್ತು ದನಗಳು ಮೇವಿನ ಮೇಲೆ ಬಿದ್ದು ಮೇವು ದನಗಳು ತಿನ್ನೋಲ್ಲ ರೀ. ಮತ್ತು ಆರೋಗ್ಯ ಭಾಳ ಸಮಸ್ಯೆ ಆಗತ್ತೆ. ಅದು ಸಂಬಂಧಪಟ್ಟಂಗೆ 2 ವರ್ಷದಿಂದ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟೇನೆ. ಅವ್ರು ಬರ್ತಾರೋ ಹೋಗ್ತಾರೋ ನೋಡ್ತಾರೋ ಮತ್ತು ಧೂಳು ಬರ್ತೈತೆ ಹೇಳ್ತಾರೋ. ಮತ್ತು ಇಲ್ಲಿ ಏನೋ ಬಂದು ಆಗ್ಬೋದು. ನಮ್ಗೆ ಅದು ಧೂಳಿನ ತ್ರಾಸು ತಪ್ಪತ್ತು. ಮತ್ತು ನನಗೆ ಒಬ್ಬಗ ಇಲ್ರಿ, ಎಲ್ಲರಿಗೂ ತ್ರಾಸ ಐತಿ ನಮ್ಮ ಮನೆಯವ್ರಿಗೆ. ಮತ್ತು ಈಗ ಇವತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ತರಲಿ ಕೂತಿದ್ವಿ. ಸಾಹೇಬ್ರನ್ನ 8 ದಿನ ಹೋಗಿ ಮರ್ಯಾದೆ ಮಾಡ್ಕೊಡ್ತಾರೆ ಹೇಳ್ರಿ. ಸಾವಿರ ಭೇಟಿ ಆಗಿದೆ. ಹಿಂದೂ 16/10/2025 ಅವಾಗ ತರಲಿ ಕೂತಿದ್ದೆವು. ಅವಾಗ 15 ದಿನ ಅವಕಾಶ ಕೊಡ್ರಿ ನಾವು ಮಾಡ್ಕೊಂಡು ಹೇಳಿದ್ರು. ಅದಕ್ಕೆ ಆಗಲಿಲ್ಲ. ಅದಕ್ಕೆ ಬಂದು ಇವತ್ತು ತಾರೀಕು 22/4/2026 ಇವತ್ತು ಮತ್ತೆ ತರಲಿ ಕೂತೀವಿ ಸಾಹೇಬ್ರ ಆಫೀಸಿಂದ. ಮತ್ತು ಇನ್ನೊಂದು 8 ದಿನ ಟೈಮ್ ಕೊಟ್ಟಿಸಿಂದ ಅದು ಏನೋ ಕಡಿಮೆ ಧೂಳು ಬರೋಲ್ಲ ಮಾಡೋದು ಸಂಬಂಧಪಟ್ಟ ಇಲಾಖೆ ಕರೆಸ್ತಾರೆ. ಅದ್ರ ಕರೆಸಿ ವಿಸಿಟ್ ಮಾಡಿ ಹೇಳಿ 16 ವರ್ಷ ಆದ್ರಿ ಧೂಳು ಬರಲ್ಲ ಅಂದ್ರಿ. ಅವ್ರಿಗೆ ಹೇಳಕ್ಕೆ ಬಂದು ಬಿಡ್ಲಕ್ಕೆ ಬರ್ತಾರೆ. ಅವ್ರು ಹೇಳೋದು ಬಿಟ್ಟಿದ್ರು. ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗೆ ಓಡಾಡತ್ತಿದ್ದೀರಿ. ಆ ಸಾಹೇಬ್ರು ಬಂದು ಆ್ಯಕ್ಷನ್ ತೊಗೋರು ಅವ್ರ ಮೇಲೆ. ಈಗ ನಮ್ಮ ಕಣ್ಣಿಗೆ ನಿಮ್ಮ ಕಡೆ ಧೂಳು ಕಾಣ್ತೈತೆ. ನಾವು ಪೇಪರ್ ನೋಡ್ತಾರೆ, ವಿಡಿಯೋ ತೋರಿಸ್ತಾರೆ ನಿಮಗೆ. ಧೂಳು ಖಾನ ಆಯ್ತು. ಅವ್ರು ಸಾಹೇಬ್ರಿಗೆ ಧೂಳು ಖಾನ ಹೋದವ್ರಿಗೆ ಅಲ್ಲ ಮನುಷ್ಯ ಪಾರ್ಟಿಗೆ ವಿಸಿಟ್ ಮಾಡ್ಯಾರ. ಸಾಹೇಬ್ರು ಬಂದವ್ರು 3 ಸಲ ಬಂದು ವಿಸಿಟ್ ನೋಡಿ ಹೇಗೆ ಪೊಲ್ಯೂಷನ್ ಕಂಟ್ರೋಲ್ದವ್ರ ಮತ್ತು ಮೈಂಡ್ ಸೈಜ್ ಜವರಿಸಿದವ್ರಿ. ಅವಾಗ ಏನು ಹೇಳ್ಯಾರ? ಧೂಳು ಬರ್ತೈತಿ ಹೇಳ್ಯಾರ. ಅವ್ರು ನಮ್ಮ ಬೆಳಗಿದ್ದ ಧೂಳು ಪೊಗಡು ತೊಗೊಂಡಿವ್ರಲ್ಲ ಸಾಹೇಬ್ರು ತಿರುಗಾಡೋ ಟೈಮ್ದಾಗ ರೀ. ಯಾವ ಬೆಳೆ ಅದಾರ ಸಾಹೇಬ್ರು ಬಂದಾಗ ಇದನ್ನಿತ್ತು ರೀ, ಗೋಬೀಜ್ ಇತ್ತು ರೀ, ಬದ್ನಿಕಾಯಿ ಐತ್ರಿ. ಈಗ ಪ್ರೆಸೆಂಟ್ ಸದ್ಯ ಕಬ್ಬು ಐತ್ರಿ. ಈಗ ನಮಗೆ ಇವತ್ತು 22/4/2026 ಇವತ್ತು ಕೂತದ ಬೆಳಿಗ್ಗೆ ಕೂತಿದ್ದೀವಿ. ಸಾಹೇಬ್ರು ಬಂದು ಈಗ ಮಾತಾಡ್ಸ್ಯಾರು. ಇಂಥವ್ರಿಗೆಲ್ಲ ಅವರು ಮೇಲಾಧಿಕಾರಿ ಗಮನ ತಂದರು. 8 ದಿನದಾಗ ಅವ್ರಿಗೆ ಲೆಟ್ರ್ ಬರ್ತಾರಂತ. ಅವ್ರು ಬಂದು ವಿಸಿಟ್ ಮಾಡ್ತಾರೆ ಸ್ಪಾಟಿಗೆ. ಡಿಪಾರ್ಟ್ಮೆಂಟ್ದವ್ರು ಬರ್ತಾನಂತಾರೆ. ಸಾಹೇಬ್ರು ಮಾತಾಡ್ರಿ, ನಾವು ಮಾತಾಡಿಲ್ಲ. ಸಾಹೇಬ್ರು ಅವ್ರು ಮಾತಾಡಿದ್ರೆ ಹಾಂ. ನಿಮ್ಗೇನು ಭರವಸೆ ಕೊಟ್ಟಿದ್ದಾರೆ ರೀ? ಭರವಸೆನ ಕಾಗಪತ್ರದಾಗ ಏನು ಕೊಟ್ಟಿಲ್ಲ, ಬರೀ ಬಾಯಿ ಮಾತು ಹೇಳ್ಯಾರ. ಮೊನ್ನೆ ಹಂಗೆ ಹೇಳಿದ್ರು ನಮ್ಗೆ 16/10/2025 ಮತ್ತು ಈಗ ರೀ ನಮ್ಮ ವೈಯಕ್ತಿಕ ರೀ ನಮ್ದು 12 ಎಕರೆ ಹೊಲ ಐತ್ರಿ. ಹಾಂ, ನಮ್ಮ ಕಡಿಮಿಷನ್ ಬಾಜುಕ ಕ್ರಷರ್ ಐತ್ರಿ. ಫಸ್ಟ್ ಪಲ್ ಏನು ಮಾಡ್ಬೇಕಾಯ್ತು, ಪರ್ಮಿಷನ್ ಕೊಟ್ಟಾರ ತಪ್ಪಿತ್ತು. ಮೈನ್ಸ್ ಜವರೆಸ್ಟ್ ಅಲ್ಲಿ ಯಾರು ಒಟ್ಟು ಯಾರು ಕೊಟ್ಟು ಸಾಹೇಬ್ರ ಅಲ್ಲಿ. ಈಗ ವೈಯಕ್ತಿಕವಾಗಿ ನಮಗೆ ನುಸ್ಕಾನ್ ಆಗಲ್ಲ ಅಂತ ಹೇಳಿ ನಾವು ದೂರು ಕೊಟ್ಟೇನ್ರಿ. ಪೊಲ್ಯೂಷನ್ ಕಂಟ್ರೋಲ ಮತ್ತು ಮೈನ್ಸ್ ಜವರೆಸ್ಟ್ ಇಲ್ಲೇನು ಈಗ ರೀ ಆ ದೂರಿನವ್ರು ಒಂದು ಅರ್ಧ ಕಿಲೋಮೀಟ್ರ್ ದೂರಿನವ್ರು ಏನು ಬಂದು ಕಂಪ್ಲೇಂಟ್ ಕೊಟ್ಟರು ಗೊತ್ತೇನು ರೀ? ಅನಿಲ್ ಬಸಪ್ಪ ಗಸ್ತಿ, ಶಂಕರಣ್ಣಪ್ಪ ಕೋತ, ಬಸಪ್ಪ ಲಕ್ಷ್ಮಣ ಹಳದಮಾಳ, ಇರ್ಗೋಡ್ರು ಬಿರಾದರ, ಬಾಪು ದಾಸರ, ಪರಶು ಮಂದಿವಾಲೆ ಇವರೆಲ್ಲ ರಾಮಪ್ಪ ಸಿದ್ದಪ್ಪ ಗಸ್ತಿ ಇವರು ನುಡಿದಿರೋ ದೂರನ್ನು ಪರಿಗಣಿಸಬಾರದು ಮತ್ತು ಸದರಿ ಕ್ರಷರ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಬಾರದು. ಈಗ ನನಗೆ ಕಂಪ್ಲೇಂಟ್ ಕೊಡ್ಲಕ್ಕ ಸುಮ್ಮ ಯಾರು ಕಂಪ್ಲೇಂಟ್ ತೊಗೊಳಂಗಿಲ್ಲ ರೀ. ಹಾಂ, ನಮಗೆ ಕಡಿಮೆ ಶಕ್ಕ ಒಂದು 100 ಮೀಟ್ರ್ ಡಿಸ್ಟೆನ್ಸ್ ಐತಿ. ನಮ್ಮಲ್ಲಿ ಹುಡುಗರು ಅನಾರೋಗ್ಯ ಐತ್ರಿ. ಹಾಂ, ಬೆಳೆ ಹಾನಿ ಆಗಲಾದ್ರಿ. ಇದನ್ನು ಆಧಾರವಾಗಿ ಇಟ್ಕೊಂಡಾಗ ದೂರು ಕೊಟ್ಟೇನ್ರಿ ನಾ. ಇವರು ನಮ್ಮ ಕಂಪ್ಲೇಂಟ್ ಪರಿಗಣಿಸಬಾರ್ದು ಅನ್ನಕ್ಯಾರ ಇವ್ರು ಯಾರ. ಇನ್ನು ನಮಗೆ ಏನಾದರೂ ಸಮಸ್ಯೆ ಆದ್ರೆ ನೇರ ಹೊಣೆಗಾರ ಇವ್ರು. ಏನು 8 ಜನ ಅದಾರಲ್ಲ ಇವ್ರು ನೇರ ಹೊಣೆಗಾರ. ಇನ್ನು ಅವ್ರ ಮನೆಗಳು ಅಲ್ಲೇ ಅದ ಅರ್ಧ ಕಿಲೋಮೀಟ್ರ್ ದೂರ ಇದ್ರಿ ಅವ್ರಿಗೆ ಈ ಕಡಿಮಿಷನ್ಗೆ. ಅವೈಯಕ್ತಿಕ ಅವ್ರು ಏನು ಬೇಕಾದ ಮಾಡಿ ನಾವೇನು ಆಕ್ಷೇಪ ಮಾಡಂಗಿಲ್ಲ. ನಮ್ಮ ವಿರುದ್ಧ ಯಾಕೆ ಅವರು ಸ್ವತಃ ನಾವು ಹೋಗಿ ಕೇಳೋಣ ಏನು ಹೇಳ್ತಾರೋ. ನಮ್ಗೆ ಹಂಗೇನು ಕೇಳಿಲ್ಲ, ಬರೀ ಖಾಲಿ ಬಾಂಡ್ ಮೇಲೆ ಸಹಿ ಮಾಡಿಸಂದರು. ಈ ಖಾಲಿ ಬಾಂಡ್ ಮೇಲೆ ಯಾರು ಸಹಿ ಮಾಡಿಸೋತಾರೆ? 10 ಲಕ್ಷ ರೂಪಾಯಿ ಅವ್ರು ಹೋಗ್ತದೆ ಒಂದು ಬಾಂಡ್ ಮೇಲೆ. ಈ ಸುಮ್ ಒಬ್ಬರ ಬಗ್ಗೆ ಆರೋಪ ಮಾಡೋದು. ಈ ಇನಾಕರಿ ನಾವು ಬೇಸತ್ತು ಹೋಗಿದ್ದೀರಲ್ಲ, ಅನಾರೋಗ್ಯ ಸಮಸ್ಯೆ ಇವತ್ತು ಬೆಳೆ ಹಾನಿ ಅಲ್ಲಾದ್ರಿ, ದನಕಾರ ರುಜು ಆಗೋಲ್ಲ. ಇಟ್ಟು ಆದ ನಂತರ ಮತ್ತೆ ನಮ್ಮ ವಿರುದ್ಧ ಮಾಡ್ತಾರಂದ್ರೆ ಯಾವ ಆಧಾರ ಮೇಲೆ ಮಾಡ್ರಿ ಅವ್ರ? ಇಲ್ಲ, ನನಗೊಂದು ಬೆಳೆ ಹಾನಿ ಆಗೈತಿ, ಅನಾರೋಗ್ಯ ಸಮಸ್ಯೆ ಐತಿ, ನಾ ಇದನ್ನು ಪ್ರೂಫ್ ತೊಗೊಂಡ್ರೆ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟೇನೆ. ಅವ್ರು ಯಾವ ಆಧಾರ ಮೇಲೆ ಮಾಡಿರಿ? ಇದನ್ನು ನೀವು ತಹಸೀಲ್ದಾರ್ ಅವ್ರ ಗಮನಕ್ಕೆ ಬಂದ್ರೆ ಕೊಟ್ಟೋದಿರಿ. ತಹಸೀಲ್ದಾರ್ ಸಾಹೇಬ್ರೆ ಕೊಟ್ಟಾರ ನೋಡ್ರಿ ನಮಗೆ. ಅವ್ರು ಈಗ ಸಂಬಂಧಿ ಪತ್ರ ಬರೆದು ಕೊಟ್ಟು ಹೋಗ್ಯಾರ ಅಧ್ಯಕ್ಷ. ನಿಮ್ಮ ಹೆಸರು? ರಾಮಪ್ಪ ಸಿದ್ದಪ್ಪ ಗಸ್ತಿ.
ಒಂದು ಈಗ ಅಥಣಿ ತಾಲೂಕಿನ ನಂದಗಾಂವ್ ಕಟಗೇರಿ ರಸ್ತೆ ಒಳಗೆ ಏನು ದುರ್ಗಾ ಎಂಟರ್ಪ್ರೈಸಸ್ ಒಂದು ಸ್ಟೋನ್ ಕ್ರಷರ್ ಯೂನಿಟ್ ಇದೆ. ಅದ್ರ ಮೇಲೆ ದೂರನ್ನು ಕೊಟ್ಟಿದ್ದರು ಸಿದ್ದಪ್ಪ ದುಂಡಪ್ಪ ಗಸ್ತಿ, ರಾಮಪ್ಪ ಸಿದ್ದಪ್ಪ ಗಸ್ತಿ ಅನ್ನೋ ಕುಟುಂಬದವರು. ಸೊ ಅವರಿಗೆ ಧೂಳು ಬಂದು ಅಲ್ಲಿ ಅವರಿಗೆ ತೊಂದರೆ ಆಗ್ತಾಯಿದೆ, ಬೆಳೆ ಹಾನಿ ಆಗ್ತಾಯಿದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋದು ದೂರಿನ ಮುಖ್ಯ ಸಾರಾಂಶ ಇದೆ. ಸೊ ಹೀಗಾಗಿ ನಾವು ಈಗಾಗಲೇ ಈ ದೂರು ಬಂದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕ್ರಮ ವಹಿಸಬೇಕಾಗಿದೆ. ಧೂಳಿನ ಪ್ರಮಾಣ ಯಾವ ರೀತಿಯಾಗಿ ಬರ್ತಾ ಇದೆ, ಆ ಧೂಳಿನ ಪ್ರಮಾಣ ಅಪಾಯಕಾರಿ ರೀತಿಯಲ್ಲಿ ಇದೆಯಾ ಅನ್ನೋದಕ್ಕೆ ಈ ರೀತಿಯಾಗಿ ಇರೋದ್ರಿಂದ ಚಿಕ್ಕೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಈಗಾಗಲೇ ಸೂಚನೆ ನೀಡಿದ್ದೀವಿ. ಆದಷ್ಟು 10 ದಿನದಲ್ಲಿ ಸರಿಯಾಗಿ ಮಾನಿಟರ್ ಮಾಡಿ ಒಂದು ವರದಿಯನ್ನು ಕೊಡ್ರಿ. ಇದನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ ವಿಚಾರವನ್ನು ಮಂಡಿಸಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು ಅಂಥೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೂ ಮಾತಾಡಿದ್ದೀವಿ. ಆಮೇಲೆ ಇದರ ಕಂಟ್ರೋಲಿಂಗ್ ಅಥಾರಿಟಿ ಮೈನ್ಸ್ ಜಿಯಾಲಜಿ ಅವರು ಇರ್ತಾರೆ. ಅಂದರೆ ಯಾವುದೇ ಲೈಸೆನ್ಸ್ ಇಶ್ಯೂ ಮಾಡಬೇಕಾದ್ರೆ ಮತ್ತು ಆ ಲೈಸೆನ್ಸ್ ಷರತ್ತುಗಳೆಲ್ಲ ಸರಿಯಾಗಿ ಪಾಲನೆ ಆಗಿದೆಲ್ಲ ನೋಡೋ ಸಲುವಾಗಿ ಅವರಿಗೂ ಕೂಡ ಮಾತನಾಡಿ ಈ ರೀತಿಯಾಗಿ ಪದೇ ಪದೇ ಅವರು ದೂರು ಸಲ್ಲಿಸ್ತಾ ಇದ್ದಾರೆ. ಆ ರೀತಿ ಅವ್ರಿಗೆ ಏನು ದೂರದಾರ ನಿಜವಾಗ್ಲೂ ತೊಂದರೆ ಆಗ್ತಾಯಿದೆ ಅದನ್ನು ತಾವು ಎನಲೈಸ್ ಮಾಡಿ ನ್ಯಾಯ ಕೊಡಿಸೋಂಥದ್ದು ವ್ಯವಸ್ಥೆ ನಾವು ಆಡಳಿತದಿಂದ ಮಾಡಬೇಕಾಗಿದೆ. ಸೊ ಹೀಗಾಗಿ ಇದನ್ನು ತಾವು ತುರ್ತಾಗಿ ಅಟೆಂಡ್ ಮಾಡಿರಿ ಅನ್ನೋ ವಿಚಾರನ ನಾವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೀವಿ. ಸ್ಪಾಟ್ ವಿಸಿಟ್ ಮಾಡಿ ಬಂದಿರಿ ಸರ್? ಸ್ಪಾಟ್ ಈಗಾಗಲೇ ನಾನು ಇದಕ್ಕಿಂತ ಮುಂಚೆ ಒಂದು ಸರಿ ಮಾರ್ಚಲ್ಲೂ ಹೋಗಿ ಬಂದೆ. ಮಾರ್ಚಲ್ಲಿ ಹೋಗಿ ಬಂದಾಗ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಅಲ್ಲಿ ಅಕ್ಕಪಕ್ಕದವ್ರು ಒಂದು 8 ಜನ ಅಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಬಂದು ನಮ್ಮ ಕಚೇರಿಗೆ ಬಂದು ಸಹಮತಿ ಪತ್ರನ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿ ಅಲ್ಲಿ ತೊಂದರೆಗಳಾಗ್ತಾ ಇಲ್ಲ, ನೀವು ದೂರುದಾರ ಏನು ಕೊಟ್ಟಿದ್ದಾರೆ ಅವ್ರ ದೂರನ್ನು ಪರಿಗಣಿಸಬಾರ್ದು ಅಂತ. ಸೊ ಇವತ್ತು ಮತ್ತೆ ದೂರದಾರ ಹೇಳ್ತಾನೆ ಅವ್ರು ಕೊಟ್ಟಿರೋದು ಯಾವುದೋ ಒತ್ತಡದಲ್ಲಿ ಕೊಟ್ಟಿರ್ಬೋದು ಸರ್ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಮತ್ತೊಂದು ಏನು ತೀರ್ಮಾನ ತೊಗೊಂಡಿದ್ದೀನಿ, ಆದಷ್ಟು ಇನ್ನೊಂದು ವಾರದಲ್ಲಿ ಯಾರು ಬರೆದು ಕೊಟ್ಟಿದ್ದಾರೆ ಅವ್ರಿಗೆ ನಾನೇ ಇನ್ನೊಂದು ಸರಿ ಖುದ್ದಾಗಿ ಕರೆಸಿ ಯಾವುದಾದ್ರೂ ಒತ್ತಾಯ ಮೇಲೆ ಬರೆದು ಕೊಟ್ಟಿದ್ದೀರಾ, ಸ್ವಇಚ್ಛೆಯಿಂದ ಬರೆದು ಕೊಟ್ಟಿದ್ದೀರಾ, ನಿಮ್ಗೆ ಏನಾದರೂ ನಿಜವಾಗ್ಲೂ ತೊಂದರೆ ಇದೆಯಾ ಅನ್ನೋದು ಕೂಡ ಒಂದು ವಿಚಾರಣೆ ಮಾಡ್ತೀನಿ. ಮಾಡಿ ಏನಿದೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇವಾಗ ಇವರು ರೈತರ ಜೊತೆ ಮಾತಾಡಿದೆ ಅವ್ರು ಕರೆಸಿ ಒಳಗಡೆ ಕೂಡಿಸ್ಕೊಂಡು ಅವ್ರದ್ದೇನು ತೊಂದರೆ ಕೇಳ್ಕೊಂಡಿದ್ದೀವಿ, ಅವರಿಗೆ ಸಮಯಾವಕಾಶ ಕೇಳ್ಕೊಂಡಿದ್ದೀವಿ. ಮಕ್ಕಳಿದ್ದೀರಿ, ಹೆಣ್ಮಕ್ಳಿದ್ದೀರಿ, ದಯಮಾಡಿ ಬಿಸಿಲಲ್ಲಿ ಕೂತ್ಕೊಂಡು ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಬೇಡ್ರಿ. ತಾಲೂಕು ಆಡಳಿತ ತಮ್ಮ ಜೊತೆ ಇರ್ತದೆ ಯಾವತ್ತೂ ಕೂಡ. ಬಟ್ ಇಂಥ ವಿಚಾರದಲ್ಲಿ ಏನಿದೆ ತಕ್ಷಣಕ್ಕೆ ಕ್ರಮ ಆಗಲ್ಲ, ಇದರಲ್ಲಿ ನಿಯಮಾನುಸಾರ ಹೋಗಬೇಕಾಗ್ತದೆ. ಒಂದು ಯಾವುದೇ ಕೈಗಾರಿಕೆ ಒಂದು ಸ್ಟೋನ್ ಕ್ರಷರ್ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ನಿಯಮದ ಪ್ರಕಾರ ಅನುಮತಿ ತೆಗೆದುಕೊಂಡಾಗಿರ್ತದೆ. ಸೊ ಅಲ್ಲಿ ನಾವು ಒಂದು ಕ್ರಮ ತಗೊಂಡ್ರೆ ಅಲ್ಲಿ ನಿಯಮಗಳ ಉಲ್ಲಂಘನೆ ಮೊದಲು ಕನ್ಫರ್ಮ್ ಆಗಬೇಕು. ನಿಯಮಗಳ ಉಲ್ಲಂಘನೆ ಕನ್ಫರ್ಮ್ ಆದಮೇಲೆ ಸಂಬಂಧಪಟ್ಟ ಯಾರು ಪ್ರಾಧಿಕಾರ ಇರ್ತಾರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಹೀಗಾಗಿ ಸ್ವಲ್ಪ ಟೈಮ್ ತಗೋತದೆ. ತಾವು ತಕ್ಷಣದ ಬೇಡಿಕೆಯನ್ನು ಇಟ್ಕೊಂಡಿಲ್ಲಿ ತಾವು ಪ್ರತಿಭಟನೆ ಕೊಡೋದು ತಪ್ಪಾಗ್ತದೆ. ನಿಮ್ಮ ಜೊತೆ ತಾಲೂಕು ಆಡಳಿತ ಇರ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಹೋಗಿದ್ದಾರೆ. ಎಲ್ಲರ ತೊಂದರೆ ಇದೆ, ಬಟ್ ಸ್ವಲ್ಪ ಮನೆ ಸುತ್ತಮುತ್ತ ಒಂದು 3-4 ಗಣಿಗಾರಿಕೆ ಇದಾವೆ. ಇದು ಒಂದೇ ಅಂತಲ್ಲ, ಅದರಿಂದ ಬರಾಕತ್ತದ ಧೂಳು ಅದು ಮಾತಾಡೋದಕ್ಕೆ ಈಗ ಅವರಿಗೂ ಆವತ್ತಿನ ದಿನ ಅವ್ರಿಗೂ ಕಳಿಸ್ತಾ ಇದ್ದೀನಿ. ಆ 3-4 ಏನು ಸ್ಟೋರ್ ಪ್ರೆಷರ್ ಅದ ಯಾರಿಂದ ನಿಯಮ ಉಲ್ಲಂಘನೆ ಆಗ್ತದೆ ಇದನ್ನು ನಾವು ಮೈನ್ಸು ಮತ್ತು ಸಂಬಂಧಪಟ್ಟ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ತೊಗೊಂಡು DC ಸರಿಗೆ ಸಬ್ಮಿಟ್ ಮಾಡಿಸ್ತೀವಿ.